ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಯಾವುದೇ ರೀತಿಯಾದಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರಾ ಅಥವಾ ಒಂದು ಪರೀಕ್ಷೆ ಇಲ್ಲದಿರಾ ಒಂದು ಡೈರೆಕ್ಟ್ ಆಗಿ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂತಿದ್ದಾರೆ ಅಂದ್ರೆ ಇಂತಹ ಒಂದು ವೇಕೆನ್ಸಿಗಳಿಗೆ ಯಾರಾದರೂ ಒಂದು ಮಿಸ್ ಮಾಡ್ಕೊಂತಾರ? ಖಂಡಿತವಾಗಿ ಮಿಸ್ ಮಾಡ್ಕೊಳ್ಳಲ್ಲ. ಪ್ರತಿಯೊಬ್ಬರು ಆದಷ್ಟು ಬೇಗ ಇಂತಹ ಒಂದು ಪೋಸ್ಟ್ ಗಳಿಗೆ ಒಂದು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಇಲ್ಲಿ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಸ್ನೇಹಿತರೆ, ತಾವೇನಾದ್ರೂ ಕೇವಲ ಒಂದು ಸೆಕೆಂಡ್ PUC ಅನ್ನ ತಾವು ಪಾಸ್ ಔಟ್ ಆಗಿದ್ರೆ ಅದರಲ್ಲಿ ಕೇವಲ ಒಂದು 60% ಇಂದ ತಾವೇನಾದ್ರೂ ಒಂದು ಪಾಸ್ ಔಟ್ ಆಗಿದ್ರೆ ನಮ್ಮ ಒಂದು ಕರ್ನಾಟಕದಿಂದ ಒಂದು ಮೇಲ್ ಆಗಿರ್ಬೋದು, ಫೀಮೇಲ್ ಕ್ಯಾಂಡಿಡೇಟ್ ಗಳಾಗಿರ್ಬೋದು, ಈ ಒಂದು ವೇಕೆನ್ಸಿಗಳಿಗೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ಇಲ್ಲಿ ಒಂದು ಎಲಿಜಿಬಲ್ ಆಗಿರ್ತೀರಿ. ಆ ಒಂದು ಡಿಪಾರ್ಟ್ಮೆಂಟ್ ಗಳಿಂದ ಈ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಅಂದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಒಂದು ಸಿಂಪಲ್ ಆಗಿ ಈ ಒಂದು ವೇಕೆನ್ಸಿಯನ್ನ ಒಂದು ಏರ್ಪೋರ್ಟ್ ನಲ್ಲಿ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರ್ತಾರೆ. ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಇಂತಹ ಒಂದು ವೇಕೆನ್ಸಿಗಳಿಗೆ ಏರ್ಪೋರ್ಟ್ ನಲ್ಲಿ ಒಂದು ವರ್ಕ್ ಅನ್ನ ಮಾಡಕ್ಕೆ, ಜಾಬ್ ಅನ್ನ ಮಾಡಕ್ಕೆ ಇಲ್ಲಿ ಒಂದು ಕಾಯ್ತಾ ಇದ್ರಿ. ಫೈನಲ್ ಆಗಿ ಈ ಒಂದು ವೇಕೆನ್ಸಿಗಳನ್ನ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನೋದು ಈ ಒಂದು ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡ್ತೀನಿ. ಆದಷ್ಟು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿ ನಂತರ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲೂ ಸಹ ತಾವು ಶೇರ್ ಅನ್ನ ಮಾಡ್ಕೊಳ್ಳಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಈ ಒಂದು ಏರ್ಪೋರ್ಟ್ ಗೆ ಒಂದು ರಿಲೇಟೆಡ್ ಆಗಿರುವಂತಹ ಒಂದು ವೇಕೆನ್ಸಿಗಳ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಆಲ್ರೆಡಿ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಅನೌನ್ಸ್ಮೆಂಟ್ ಅನ್ನೋದು ಇಲ್ಲಿ ಒಂದು ಮಾಡಿಬಿಟ್ಟಿದ್ದಾರೆ. ಓಕೆನಾ? ನೋಡಿ, ಖಂಡಿತವಾಗಿ ತಾವೇನಾದ್ರೂ ಒಂದು ಕೇವಲ ಅಂದ್ರೆ ಸೆಕೆಂಡ್ PUC ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಅದು ಒಂದು ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಒಟ್ಟಾರೆ ತಾವು ಸೆಕೆಂಡ್ PUC ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಈ ಒಂದು ವೇಕೆನ್ಸಿಗಳಿಗೆ ಒಂದು ಅಪ್ಲೈ ಅನ್ನ ಮಾಡಕ್ಕೆ ಒಂದು ಎಲಿಜಿಬಲ್ ಆಗಿರ್ತಾರೆ. ಸೊ ಆ ಒಂದು ರೀಸನ್ ಇಂದ ಆದಷ್ಟು ಈ ಒಂದು ವಿಡಿಯೋ ಒಂದು ಕಂಪ್ಲೀಟ್ ಆಗಿ ತಾವು ನೋಡಿ ಆಫ್ಟರ್ ದಟ್ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಪ್ರಯತ್ನವನ್ನ ತಾವು ಮಾಡಬಹುದು. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಒಂದು ಸಿಂಪಲ್ ಆಗಿ ಹೇಳಕ್ ಹೋದ್ರೆ ಇಲ್ಲಿ ಒಂದು AAI ಅಂತ ನಾವು ಇಲ್ಲಿ ಒಂದು ಕರಿತೀವಿ. ನೋಡಬಹುದು, ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ ಗಳ ಬಗ್ಗೆ ಮಾತಾಡಕ್ ಹೋದ್ರೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕುವಂತಹ ಒಂದು ಸ್ಟಾರ್ಟಿಂಗ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಇದೇ ತಿಂಗಳು 9ನೇ ತಾರೀಕು ಇದರ ಒಂದು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕುವಂತಹ ಒಂದು ಡೇಟ್ ಅನೌನ್ಸ್ಮೆಂಟ್ ಅನ್ನೋದು ಮಾಡಿರ್ತಾರೆ. ಓಕೆನಾ? ತಾವೇನಾದ್ರೂ ಅಪ್ಲೈ ಅನ್ನ ಮಾಡಂಗಿದ್ರೆ ಈ ತಿಂಗಳು 9ನೇ ತಾರೀಕಿಂದ ತಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅನ್ನೋದು ತಾವು ಇಲ್ಲಿ ಹಾಕಬಹುದು. ರಿಜಿಸ್ಟ್ರೇಷನ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ನೋಡಬಹುದು 30 ಜೂನ್ 2025 ಈ ಒಂದು ತಿಂಗಳ ಪೂರ್ತಿ ಇಲ್ಲಿ ಒಂದು ಟೈಮ್ ಅನ್ನೋದು ಇಲ್ಲಿ ಒಂದು ಕೊಟ್ಟಿರ್ತಾರೆ. ಹಾಗೆ ಎಕ್ಸಾಮ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮ್ ಡೇಟ್ ಇಲ್ಲಿ ಇರುವುದಿಲ್ಲ. ಕಾರಣ ಏನಂದ್ರೆ ಈ ಒಂದು ವೇಕೆನ್ಸಿ ಏನಿದೆ ಇದು ಒಂದು ಡೈರೆಕ್ಟ್ ಆಗಿ ಒಂದು ಸೆಲೆಕ್ಷನ್ಸ್ ಅನ್ನೋದು ಮಾಡ್ಕೊಂತಿದ್ದಾರೆ. ಅಂದ್ರೆ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇರುವುದಿಲ್ಲ ಈ ಒಂದು ವೇಕೆನ್ಸಿನಲ್ಲಿ. ಎಲಿಜಿಬಿಲಿಟಿ ಡೀಟೇಲ್ಸ್ ಬಗ್ಗೆ ಇಲ್ಲಿ ತಾವು ನೋಡಬಹುದು. ಎನಿ 12th ಪಾಸ್ ಸ್ಟೂಡೆಂಟ್ಸ್ ಅಂದ್ರೆ ಒಂದು ಕೇವಲ ತಾವೇನಾದ್ರೂ ಒಂದು ಸೆಕೆಂಡ್ PUC ನ ತಾವು ಕಂಪ್ಲೀಟ್ ನ ಮಾಡ್ಕೊಂಡಿದ್ರೆ ತಮ್ಮ ಒಂದು ಸೆಕೆಂಡ್ PUC ನಲ್ಲಿ ಕೇವಲ ಒಂದು 60% ಒಂದು ಮಾರ್ಕ್ಸ್ ಇದ್ರೆ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಈ ಒಂದು ವೇಕೆನ್ಸಿಗೆ ಒಂದು ಅಪ್ಲೈ ಅನ್ನ ಮಾಡಬಹುದು. ಮೇಲ್ ಮತ್ತು ಫಿಮೇಲ್ ಅಂತ ಯಾವುದು ಒಂದು ಭೇದ ಭಾವ ಇಲ್ಲ. ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಕೂಡ ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಕ್ಕೆ ಇಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಮತ್ತು ಇಲ್ಲಿ ಒಂದು ಪೋಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ನೋಡಬಹುದು ಅಸಿಸ್ಟೆಂಟ್ ಅಥವಾ ಒಂದು ಸೆಕ್ಯೂರಿಟಿ ಎನ್ನುವಂತಹ ಒಂದು ಪೋಸ್ಟ್ ಗೆ ಇಲ್ಲಿ ಒಂದು ಏನೋ ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರ್ತಾರೆ. ಅಂದ್ರೆ ತಾವು ಈ ಒಂದು ಏರ್ಪೋರ್ಟ್ ನಲ್ಲಿ ತಮ್ಮ ಒಂದು ಸೆಲೆಕ್ಷನ್ ಆದ ನಂತರ ಈ ಒಂದು ಅಸಿಸ್ಟೆಂಟ್ ಎನ್ನುವಂತಹ ಒಂದು ಪೋಸ್ಟ್ ಅಲ್ಲಿ ತಾವು ಏನೋ ಒಂದು ವರ್ಕ್ ಅನ್ನ ತಾವು ಮಾಡಬಹುದು. ಹಾಗೆ ಇದರ ಒಂದು ಬಹಳ ಒಂದು ಮುಖ್ಯವಾಗಿ ಇದರ ಒಂದು ಏಜ್ ಲಿಮಿಟ್ ಅನ್ನ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ನಿಮ್ಮ ಒಂದು ಏಜ್ ಅನ್ನ 1/6/2025 ಇಲ್ಲಿ ಒಂದು ಕ್ಯಾಲ್ಕುಲೇಟ್ ಅನ್ನ ಮಾಡಿದಾಗ ಮಿನಿಮಮ್ ಆಗಿ ಏಜ್ ಒಂದು 18 ವರ್ಷ ಇರಬೇಕು. ಮ್ಯಾಕ್ಸಿಮಮ್ ಆಗಿ 27 ವರ್ಷ ಇಲ್ಲಿ ತಮಗೆ ಒಂದು ಏಜ್ ಅನ್ನೋದು ಇಲ್ಲಿ ಒಂದು ಕೇಳಿದ್ದಾರೆ. ಈಗ ಇದರ ಒಂದು ಏಜ್ ರಿಲ್ಯಾಕ್ಸೇಷನ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವೇನಾದ್ರೂ ಒಂದು SC ST ನ ಒಂದು ಕ್ಯಾಟಗರಿ ಆದ್ರೆ 5 ವರ್ಷ ಇಲ್ಲಿ ಒಂದು ಏಜ್ ಅಲ್ಲಿ ಒಂದು ರಿಲ್ಯಾಕ್ಸೇಷನ್ಸ್ ಅನ್ನೋದು ಇಲ್ಲಿ ಒಂದು ಕೊಟ್ಟಿದ್ದಾರೆ. ಓಕೆನಾ? ಇಲ್ಲಿ ಮ್ಯಾಕ್ಸಿಮಮ್ ಆಗಿ ಏಜ್ 27 ವರ್ಷ ಮತ್ತು ಇದನ್ನ 5 ವರ್ಷ ತಾವು ಏನಾದ್ರು ಇಲ್ಲಿ ಒಂದು ಆಡ್ ಅನ್ನ ಮಾಡ್ಕೊಳ್ಳಿ 33 ವರ್ಷ ತಮ್ಮ ಒಂದು ಏಜ್ ಇರೋದಕ್ಕೆ ತಾವು ಅಪ್ಲೈ ಅನ್ನ ಮಾಡಬಹುದು. ಹಾಗೆಯೇ ಒಂದು OBC ನ ಒಂದು ಕ್ಯಾಟಗರಿಗೆ 3 ವರ್ಷ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ 30 ವರ್ಷದವರೆಗೂ ತಾವು ಈ ಒಂದು ವೇಕೆನ್ಸಿಗೆ ಅಪ್ಲೈ ಅನ್ನ ಮಾಡಬಹುದು. ಮತ್ತು PW ನಲ್ಲಿ ತಾವು ನೋಡಬಹುದು ಜನರಲ್ ಗೆ 10 ವರ್ಷ, SC ST ಗೆ 15 ವರ್ಷ ಮತ್ತು OBC ಗೆ 13 ವರ್ಷ ಅಂತ ಒಂದು ಏಜ್ ಅಲ್ಲಿ ಇಲ್ಲಿ ಒಂದು ರಿಲ್ಯಾಕ್ಸೇಷನ್ಸ್ ಅನ್ನೋದು ಇಲ್ಲಿ ಒಂದು ಕೊಟ್ಟಿದ್ದಾರೆ. ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಗೆ ಇಲ್ಲಿ 5 ವರ್ಷ ಇಲ್ಲಿ ಒಂದು ಏಜ್ ಅಲ್ಲಿ ಇಲ್ಲಿ ಒಂದು ರಿಲ್ಯಾಕ್ಸೇಷನ್ಸ್ ಅನ್ನೋದು ಇಲ್ಲಿ ತಾವು ನೋಡಬಹುದು.
ಅಪ್ಲಿಕೇಶನ್ ಫೀಸ್ ಅನ್ನ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಜನರಲ್ ಆಗಿರ್ಬೋದು ಮತ್ತು OBC ನ ಒಂದು ಕ್ಯಾಟಗರಿ ಸೇರಿದ್ರೆ ಕೇವಲ ಒಂದು 500 ರೂಪಾಯಿ ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅಥವಾ ಒಂದು ಎಕ್ಸಾಮಿನೇಷನ್ ಫೀಸ್ ಅನ್ನ ಇಲ್ಲಿ ಒಂದು ಇಟ್ಟಿರುವಂತದ್ದು. ಹಾಗೆಯೇ SC ST ಮತ್ತು EWS ನ ಒಂದು ಕ್ಯಾಟಗರಿಗೆ ಕೇವಲ 100 ರೂಪಾಯಿ ಮಾತ್ರ ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಇಟ್ಟಿರುವಂತದ್ದು. ಫಿಮೇಲ್ ಕ್ಯಾಂಡಿಡೇಟ್ ಗಳಿಗೆ ಇಲ್ಲಿಯೂ ಕೂಡ ಕೇವಲ ಒಂದು 100 ರೂಪಾಯಿ ಮಾತ್ರ ಇಲ್ಲಿ ಒಂದು ಏನೋ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಇಲ್ಲಿ ಒಂದು ಇಟ್ಟಿರುವಂತದ್ದು. ಈಗ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಗೆ ಬಂದಾಗ ಯಾವ ರೀತಿ ನಮ್ಮ ಒಂದು ಸೆಲೆಕ್ಷನ್ ಇಲ್ಲಿ ಒಂದು ಮಾಡ್ಕೊಂತಾರೆ ಅಂದ್ರೆ, ಮೊದಲು ಇಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ಲ. ಹಾಗಾದ್ರೆ ಯಾವ ಒಂದು ಬೇಸಿಸ್ ಮೇಲೆ ಇಲ್ಲಿ ಒಂದು ಸೆಲೆಕ್ಷನ್ ಆಗುತ್ತೆ ಅಂದ್ರೆ, ಇಲ್ಲಿ ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಆನ್ಲೈನ್ ಇಂಟರ್ವ್ಯೂ ಅನ್ನೋದು ಇಲ್ಲಿ ಒಂದು ಮಾಡ್ತಾರೆ. ತಾವೇನೋ ಒಂದು ಡೈರೆಕ್ಟ್ ಆಗಿ ಒಂದು ಲೊಕೇಶನ್ ಗೆ ಹೋಗಿ ತಾವು ಏನೋ ಒಂದು ಇಂಟರ್ವ್ಯೂ ಅನ್ನ ತಾವು ಕೊಟ್ಟು ಬರುವಂತಹ ಒಂದು ಅವಶ್ಯಕತೆ ಇಲ್ಲ. ತಾವು ಅಪ್ಲೈ ಮಾಡಿದ ನಂತರ ತಮ್ಮ ಒಂದು ಸೆಕೆಂಡ್ PUC ನ ಒಂದು ಬೇಸಿಸ್ ಮೇಲೆ ಒಂದು ಮೆರಿಟ್ ಲಿಸ್ಟ್ ಒಂದು ಪ್ರಿಪೇರ್ ಅನ್ನ ಮಾಡಿ ಆ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ತಮ್ಮ ಒಂದು ಸೆಲೆಕ್ಷನ್ ಆದ್ರೆ ಸಿಂಪಲ್ ಆಗಿ ಒಂದು ಆನ್ಲೈನ್ ಇಂಟರ್ವ್ಯೂ ಮುಖಾಂತರ ತಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನೋದು ಇಲ್ಲಿ ಒಂದು ಮಾಡ್ಕೊಂತಾರೆ. ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ ವಿಲ್ ಗೋ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತಾನು ಹೇಳಿದ್ದಾರೆ. ಆನ್ಲೈನ್ ನಲ್ಲಿ ಇಂಟರ್ವ್ಯೂ ಆದ ನಂತರ ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ತಾವು ಹೋಗಿ ಖುದ್ದಾಗಿ ತಾವು ಇದರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನೋದು ತಾವು ಇಲ್ಲಿ ಒಂದು ಮಾಡ್ಕೊಂಡು ಬರಬೇಕಾಗಿರುತ್ತೆ. ಸಿಂಪಲ್ ಆಗಿ ಮೊದಲು ತಾವೇನು ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕಬೇಕು, ನಂತರ ಒಂದು ಆನ್ಲೈನ್ ನಲ್ಲಿ ಇಂಟರ್ವ್ಯೂ ತಾವು ಕೊಡಬೇಕಾಗಿರುತ್ತೆ. ನಂತರ ಸೆಲೆಕ್ಷನ್ ಆದ ನಂತರ ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನೋದು ತಾವು ಮಾಡ್ಕೊಂಡು ಬರಬೇಕಾಗಿರುತ್ತೆ. ಈ ರೀತಿಯಾಗಿರುವಂತಹ 2 ರಿಂದ 3 ಒಂದು ಸ್ಟೆಪ್ ನಲ್ಲಿ ತಮ್ಮ ಒಂದು ಸಂಪೂರ್ಣವಾಗಿರುವಂತಹ ಒಂದು ಆಯ್ಕೆ ಆಗಿರುತ್ತೆ. ಈಗ ಮಾತಾಡಕ್ ಹೋದ್ರೆ ಇದು ಒಂದು ಗೌರ್ನಮೆಂಟ್ ಜಾಬ್ ಅಥವಾ ಒಂದು ಪ್ರೈವೇಟ್ ಜಾಬ್ ಅಂತ ನಾವು ಹೇಳಕ್ ಹೋದ್ರೆ, ಇದು ಒಂದು ಗೌರ್ನಮೆಂಟ್ ಜಾಬ್ ಅಲ್ಲ, ಇದು ಒಂದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇಲ್ಲಿ ಒಂದು ಏನೋ ಒಂದು ನೇಮಕಾತಿ ಅನ್ನೋದು ಮಾಡ್ಕೊಂತಿದ್ದಾರೆ. ಅಂದ್ರೆ ಸುಮಾರು 3 ವರ್ಷದ ಒಂದು ಕಾಂಟ್ರಾಕ್ಟ್ ಬೇಸ್ ಮೇಲೆ ಇಲ್ಲಿ ಒಂದು ನೇಮಕಾತಿಯನ್ನ ಮಾಡ್ಕೊಂತಿದ್ದಾರೆ. ಆಫ್ಟರ್ ದಟ್ ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ನ ಒಂದು ಆಧಾರದ ಮೇಲೆ ಏನಾದ್ರು ಅಲ್ಲೇ ಏನಾದ್ರು ತಮ್ಮನ್ನ ಪರ್ಮನೆಂಟ್ ಆಗಿ ಜಾಬ್ ಅನ್ನ ಕೊಡಬಹುದು, ಅಥವಾ ತಮ್ಮ ಈ ಒಂದು 3 ವರ್ಷದ ಒಂದು ಕಾಂಟ್ರಾಕ್ಟ್ ಬೇಸ್ ನ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ತಾವು ತಗೊಂಡು ಬೇರೊಂದು ಒಂದು ಏರ್ಪೋರ್ಟ್ ಗೆ ತಾವು ಒಂದು ಒಳ್ಳೆಯ ಒಂದು ಪೋಸ್ಟ್ ಅಲ್ಲಿ ತಾವು ಹೋಗಬಹುದು. The candidate who are not willing to serve on all India basis need to apply ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಯಾರೆಲ್ಲ ಈ ಒಂದು ವೇಕೆನ್ಸಿಗೆ ಒಂದು ಅಪ್ಲೈ ಅನ್ನ ಮಾಡಕ್ಕೆ ಇಲ್ಲಿ ಒಂದು ರೆಡಿ ಆಗಿದ್ರಿ, ಒಂದು ವೇಕೆನ್ಸಿಯ ಒಂದು ಲೊಕೇಶನ್ ಏನಿದೆ ಆಲ್ಮೋಸ್ಟ್ ಕೆಲವೊಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಪ್ಲೇಸಸ್ ಅನ್ನ ಮಾತ್ರ ಇಲ್ಲಿ ಒಂದು ಅಲರ್ಟ್ ಅನ್ನ ಮಾಡಿದ್ದಾರೆ. ಆ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಲೊಕೇಶನ್ ಗೆ ತಾವು ಏನೋ ಒಂದು ಸೆಲೆಕ್ಟ್ ಅನ್ನ ಮಾಡ್ಕೊಂಡು ತಾವು ಅಪ್ಲೈ ಅನ್ನ ಮಾಡಬಹುದು. ಓಕೆನಾ. ಆಫ್ಟರ್ ದಟ್ ತಾವು ಆ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಲೊಕೇಶನ್ ಗೆ ತಾವು ಸೆಲೆಕ್ಟ್ ಆದ ನಂತರ ಕೂಡ ತಾವು ಏನೆಲ್ಲ ಅಂದ್ರೂ ಕೂಡ ಬೇರೆ ಒಂದು ಕಡೆನೂ ತಮಗೆ ಒಂದು ಟ್ರಾನ್ಸ್ಫರ್ ಅನ್ನ ಮಾಡ್ತಾರೆ. ಓಕೆನಾ. ಆ ಒಂದು ಟ್ರಾನ್ಸ್ಫರ್ ಮಾಡುವಂತಹ ಒಂದು ಪ್ಲೇಸಸ್ಗೆ ತಾವು ವರ್ಕ್ ಅನ್ನ ಮಾಡಕ್ಕೆ ತಾವು ತಯಾರಾಗಿರ್ಬೇಕು. ಇದನ್ನ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ತಾವು ಆಫ್ಟರ್ ದಟ್ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಇಲ್ಲಿ ಒಂದು ಪ್ರಯತ್ನವನ್ನ ತಾವು ಮಾಡಿ. ಈಗ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಈ ಒಂದು 3 ವರ್ಷದ ಒಂದು ಕಾಂಟ್ರಾಕ್ಟ್ ಬೇಸ್ ನ ಒಂದು ಜಾಬ್ ಏನಿದೆ, ಇದರ ಒಂದು ಸಂಬಳ ಅಥವಾ ಒಂದು ಸ್ಯಾಲರಿಯ ಬಗ್ಗೆ ಇಲ್ಲಿ ತಾವು ಅಬ್ಸರ್ವ್ ಮಾಡಬಹುದು. ಮೊದಲೇ ಒಂದು ತಿಂಗಳು ಸುಮಾರು 21,500 ರೂಪಾಯಿ ತಾವು ಸ್ಯಾಲರಿಯನ್ನ ಪಡಿಬಹುದು. 2ನೇ ವರ್ಷ 22,000 ಒಂದು ಸ್ಯಾಲರಿಯನ್ನ ಪಡಿಬಹುದು ಮತ್ತು 3ನೇ ವರ್ಷ ಸುಮಾರು 22,500 ರೂಪಾಯಿ ತಾವು ಇಲ್ಲಿ ಒಂದು ಸ್ಯಾಲರಿ ಅನ್ನೋದು ತಾವು ಇಲ್ಲಿಂದ ತಾವು ಪಡ್ಕೋಬಹುದು. ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ಏನು ಇಲ್ಲಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಪ್ರತಿಯೊಂದು ಡೀಟೇಲ್ಸ್ ಅನ್ನ ಇಲ್ಲಿ ಒಂದು ಮೆನ್ಷನ್ ಅನ್ನೋದು ಇಲ್ಲಿ ಒಂದು ಮಾಡಿಬಿಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ಜಾಬ್ ರಿಲೇಟೆಡ್ ಆಗಿರುವಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತ ತಮಗೆ ಏನೇ ಒಂದು ಡೌಟ್ಸ್ ಇರುತ್ತೆ ಕೂಡ ತಾವು ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಳ್ಳಿ. ಆದಷ್ಟು ಬೇಗ ತಮಗೆ ಆ ಒಂದು ಡೌಟ್ ಗಳಿಗೆ ಕ್ಲಿಯರ್ ಅನ್ನ ಮಾಡ್ಬಿಡ್ತೀನಿ. ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಮತ್ತು ಅಪ್ಲೈ ಮಾಡುವಂತಹ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಲಿಂಕ್ ಅನ್ನ ಸಿಂಪಲ್ ಆಗಿ ತಾವು ಡಿಸ್ಕ್ರಿಪ್ಷನ್ ತಾವು ಚೆಕ್ಔಟ್ ಮಾಡಿ, ಅಲ್ಲೇ ನಾನು ಡೈರೆಕ್ಟ್ ಆಗಿರುವಂತಹ ಒಂದು ಲಿಂಕ್ಸ್ ಅನ್ನ ನಾನು ಪ್ರೊವೈಡ್ ಅನ್ನ ಮಾಡಿರ್ತೀನಿ.